ಇನ್ನು ಸಂಸತ್ತಿನಲ್ಲೇ ಆಡಳಿತ ಹಾಗೆ ವಿಪಕ್ಷಗಳ ನಡುವಿನ ಕಾಳಗ ಯಥಾಪ್ರಕಾರವಾಗಿ ಮುಂದುವರಿತಾ ಇದೆ. ಲೋಕಸಭೆ ಕಲಾಪ ಇವತ್ತು ಕೂಡ ವಿಪಕ್ಷ ಮತ್ತು ಆಡಳಿತ ಪಕ್ಷಗಳ ನಡುವಿನ ಜಟಾಪಟಿಗೆ ಬಲಿಯಾಗಿದೆ. ಅತ್ತ ರಾಜ್ಯಸಭೆಯಲ್ಲೂ ಜಟಾಪಟಿ ಮುಂದುವರಿತಾ ಇದೆ. ಹಾಗಾದ್ರೆ ಸಂಸತ್ತಿನಲ್ಲಿ ಏನ್ ನಡೀತಾ ಇದೆ ಬನ್ನಿ ತೋರಿಸ್ತೀವಿ. आप प्रश्नकाल में नहीं करना चाहते हैं? सदन की कार्रवाई आज 12 बजे तक ಸಂಸತ್ ಬಜೆಟ್ ಅಧಿವೇಶನದ ಉಭಯ ಕಲಾಪಗಳು ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ಜಟಾಪಟಿಗೆ ಬಲಿಯಾಗ್ತಾ ಇವೆ. ಇವತ್ತು ಲೋಕಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆ ಆರಂಭ ಆಗಬೇಕಿತ್ತು. ಆದ್ರೆ ಬಜೆಟ್ ಮೇಲಿನ ಚರ್ಚೆಗೂ ಮುನ್ನ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾರತ ಮತ್ತು ಅಮೆರಿಕ ನಡುವೆ ನಡೆದ ವ್ಯಾಪಾರ ಒಪ್ಪಂದ ಸೇರಿದಂತೆ ಕೆಲ ವಿಚಾರಗಳ ಬಗ್ಗೆ ಸ್ಪಷ್ಟನೆ ನೀಡುವಂತೆ ಚರ್ಚೆಗೆ ಮುಂದಾದ್ರು. ಆದ್ರೆ ಸ್ಪೀಕರ್ ಓಂ ಬಿರ್ಲಾ ಬಜೆಟ್ ಹೊರತುಪಡಿಸಿ ಬೇರೆ ಚರ್ಚೆಗೆ ಅವಕಾಶವನ್ನ ನಿರಾಕರಿಸಿದ್ರು. ಆಗ ವಿಪಕ್ಷಗಳು ತೀವ್ರ ಗದ್ದಲ ಮಾಡಿದ್ವು. ಹೀಗಾಗಿ ಸದನ ಶುರುವಾದ ಕೇವಲ 5 ನಿಮಿಷಕ್ಕೆ ಮಧ್ಯಾಹ್ನ 12 ಗಂಟೆಗೆ ಮುಂದೂಡಲಾಯಿತು. ಆದ್ರೆ 12 ಗಂಟೆಗೆ ಕಲಾಪ ಪುನರಾರಂಭ ಆದ್ರೂ ವಿಪಕ್ಷಗಳ ಪ್ರತಿಭಟನೆ ನಿಲ್ಲಲಿಲ್ಲ. ಹೀಗಾಗಿ ಮತ್ತೆ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. आप प्रश्नकाल में नहीं करना चाहते हैं? सदन की कार्रवाई आज 12 बजे ಮಧ್ಯಾಹ್ನ 2 ಗಂಟೆಗೆ ಕಲಾಪ ಆರಂಭ ಆದ್ಮೇಲೆ ರಾಹುಲ್ ಗಾಂಧಿ ಮತ್ತೆ ತಮಗೆ ಮಾತನಾಡೋಕೆ ಅವಕಾಶ ಸಿಗುತ್ತಾ ಇಲ್ವಾ ಅಂದ್ರು. मैम 1 घंटा पहले स्पीकर साहब के पास हम गए, मैंने मेंबर ऑफ द हाउस में, एंड स्पीकर कमिटेड टू अस, personally committed to us, that I will be allowed to speak here and raise some points before the budget discussion. Now you are going back on your word, so I'd like to know, am I allowed to speak those points or not? ಹೀಗೆ ಗದ್ದಲ ಹೆಚ್ಚಾಗಿದ್ದರಿಂದಾಗಿ ಸದನವನ್ನ ನಾಳೆಗೆ ಮುಂದೂಡಲಾಯಿತು. ಸ್ಪೀಕರ್ ಓಂ ಬಿರ್ಲಾ ನಡೆಗೆ ಅಸಮಾಧಾನ ಹೊರಹಾಕ್ತಾ ಇರೋ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳ ಮೈತ್ರಿಕೂಟ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸೋದಕ್ಕೆ ಪ್ಲಾನ್ ಮಾಡಿವೆ. ಕಾಂಗ್ರೆಸ್ ಸಂಸದರು ನಿರ್ಣಯಕ್ಕೆ ಸಹಿ ಮಾಡಿದ್ದು, ಇದಕ್ಕೆ ಸಮಾಜವಾದಿ ಪಕ್ಷ ಮತ್ತು ಡಿಎಂಕೆ ಬೆಂಬಲಿಸಿವೆ. ಆದರೆ ಟಿಎಂಸಿ ತನ್ನ ನಿರ್ಧಾರ ಇನ್ನೂ ಹೇಳಿಲ್ಲ. ಈ ಮಧ್ಯೆ ಸ್ಪೀಕರ್ ಓಂ ಬಿರ್ಲಾ ಕಳೆದ ಬುಧವಾರ ಪ್ರಧಾನಿ ಮೋದಿ ಮೇಲೆ ಕಾಂಗ್ರೆಸ್ ಸಂಸದರು ಅನಿರೀಕ್ಷಿತವಾದದ್ದನ್ನ ಮಾಡೋದಕ್ಕೆ ಮುಂದಾಗಿದ್ರು. ಹೀಗಾಗಿ ಅಂದು ಸದನಕ್ಕೆ ಬಾರದಂತೆ ಮೋದಿ ಅವರಿಗೆ ಹೇಳಿದ್ದೆ ಎಂದಿದ್ರು. ಈ ಹೇಳಿಕೆಯನ್ನ ಖಂಡಿಸಿರುವ ಕಾಂಗ್ರೆಸ್ನ ಮಹಿಳಾ ಸಂಸದರು ಸ್ಪೀಕರ್ ವಿರುದ್ಧ ಪತ್ರ ಬರೆದಿದ್ದಾರೆ. And final issue which we are very disturbed about is this idea that has been floated that members were going to threaten the Prime Minister. There's no question of that. Look, the fact is very clear. The Prime Minister was scared to come to the House. Not because of the members, but because of what I was saying. And he is still scared because he cannot face the truth. Right? There's no question of our members attacking the Prime Minister. He should have the courage to come. And I also mentioned that, look, if somebody is said that he's going to attack the Prime Minister, then please do an FIR at once. Arrest that person. ಇನ್ನು ರಾಜ್ಯಸಭೆಯಲ್ಲೂ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೆ ಮಾತನಾಡೋಕೆ ಅವಕಾಶ ಕೊಡ್ತಿಲ್ಲ ಅಂತ ವಿಷಯ ಪ್ರಸ್ತಾಪಿಸಿದ್ರು. ಆದ್ರೆ ಮೇಲ್ಮನೆಯಲ್ಲಿ ಕೆಳಮನೆಯ ವಿಚಾರ ಪ್ರಸ್ತಾಪಿಸುವಂತಿಲ್ಲ ಅಂತ ಸಭಾಪತಿ ಅವಕಾಶವನ್ನ ನಿರಾಕರಿಸಿದ್ರು. ಇದರಿಂದ ಸಿಟ್ಟಿಗೆದ್ದ ವಿಪಕ್ಷಗಳು ಸಭಾತ್ಯಾಗ ಮಾಡಿದ್ರು. ಇನ್ನು ಸಂಸತ್ತಿನ ಹೊರಗಡೆಯೂ ವಿಪಕ್ಷಗಳ ಸಂಸದರು ಪ್ರತಿಭಟನೆ ನಡೆಸಿದ್ರು. ಇದೆಲ್ಲ ಸಂಸತ್ತಿನಲ್ಲಿ ನಡೆದ ವಿಚಾರ. ಆದ್ರೆ ಇತ್ತ ರಾಜ್ಯದಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ಇವತ್ತು ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನ ನಡೆಸಿದೆ. ಮೋದಿ ಅಮೆರಿಕಾಗೆ ಹೆದರಿ ಟ್ರಂಪ್ ಜೊತೆ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿದ್ದಾರೆ ಹಾಗೂ ಎಫ್ಸ್ಟೀನ್ ಫೈಲ್ಸ್ ನಲ್ಲಿ ಮೋದಿ ಹೆಸರು ಬಂದಿದೆ ಅಂತ ಆರೋಪಿಸಿ ಬೆಂಗಳೂರು, ಕಲಬುರಗಿ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಈ ಮಧ್ಯೆ ಪ್ರಧಾನಿ ಮೋದಿ ವಿರುದ್ಧ ವಿಧಾನಸೌಧದ ಮುಂದೆ ಅವಹೇಳನಕಾರಿಯಾಗಿ ಬ್ಯಾನರ್ ಅಳವಡಿಸಿದ್ದಾರೆ ಅಂತ ಆರೋಪಿಸಿ ಬಿಜೆಪಿ ದೂರನ್ನ ಕೊಟ್ಟಿತ್ತು. ಹೀಗಾಗಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬ್ಯೂರೋ ರಿಪೋರ್ಟ್, TV9.